ನೀವು ದರ್ಶನ್ ಅವರ ಯಾವ ತರ ಫಾಲೋ ಮಾಡ್ತಾ ಇದೀರಾ ಅಂತ ಇಲ್ಲೇ ಗೊತ್ತಾಗಿದೆ. ಐ ಥಿಂಕ್ ಈ ಒಂದು ನೀವು ಹಾಕೊಂಡ್ ಟೀ ಶರ್ಟ್ ಹ್ಮ್ ಕೂಡ ಸರ್. ದರ್ಶನ್ ಅವ್ರು ಹಾಕಿದ್ರು ಅನ್ಸುತ್ತೆ. ಹೌದು, ಒಂದು ಹೌದು ಸರ್. ವಿಡಿಯೋದಲ್ಲಿ ನೋಡ್ತಾ ಇದ್ವಿ. ಹೌದು. ಸೊ ಏನಿದೆ, ಏನ್ ಹೇಳ್ತೀರಾ ಅವ್ರದ್ದು ಹಾಕೋ ಬ್ರಾಂಡೆಡ್ ಬಟ್ಟೆಗಳ ಬಗ್ಗೆ? ನೀವು ಆಲ್ಮೋಸ್ಟ್ ಎಕ್ಸಾಕ್ಟ್ ಅವ್ರು ಹಾ. ಹಾಕಿರೋ ಬ್ರಾಂಡ್ಗಳ ಬಗ್ಗೆ ಗೊತ್ತಿದೆ ನಿಮ್ಗೆ, ಮತ್ತೆ ನೀವು ಅದನ್ನೇ ಹಾಕ್ತಾ ಇದೀರಾ. ಹೌದು ಸರ್. ಸೊ ಈ ಒಂದು ಬಟ್ಟೆ ಕ್ರೇಜ್ ಬಗ್ಗೆ ಏನ್ ಹೇಳ್ತೀರಾ? ಸರ್ ನನಗೆ ಬಟ್ಟೆ ಕ್ರೇಜ್ ಹುಟ್ಟಿದ್ದ ದರ್ಶನ್ ಸರ್ ಇಂದ. ಹಾ. ಏನಕ್ಕೆ ಅಂತ ಹೇಳಿದ್ರೆ ಅವ್ರು ನೋಡೋದಕ್ಕೆ ಸಿಂಪಲ್ ಆಗಿ ಒಂದು ಟಿ ಶರ್ಟ್ ಹಾಕಿರ್ತಾರೆ, ಒಂದು ಜೀನ್ಸ್ ಪ್ಯಾಂಟ್ ಹಾಕಿರ್ತಾರೆ, ಹೌದು. ಒಂದು ಸ್ಲೈಡರ್ಸ್ ಸ್ಲಿಪ್ಪರ್ಸ್ ಯೂಸ್ ಮಾಡ್ತಾರೆ. ಸೊ ಹಂಗಾಗಿ ಸರಿ ಅನ್ಬಿಟ್ಟು ಯಾವ್ದೋ ಮಾಮೂಲಿ ಟಿ ಶರ್ಟ್ ಹಾಕಿರ್ಬೇಕು ಅಂತ ಅನ್ಕೋಬೇಕು. ಅದು ಆಕ್ಚುಲಿ ಒಳ್ಳೆ ಬ್ರಾಂಡೆಡ್ ಹಾಕಿರ್ತಾರೆ. ಅಂದ್ರೆ ಅದ್ರ ಫೀಲು ಅದ್ರ ಫ್ಯಾಬ್ರಿಕೇ ಬೇರೆ ಸರ್. ಹಾ. ಅದಾದ್ಮೇಲೆ ಈಗ ನೀವು ಹೇಳಿದ್ರಿ ದರ್ಶನ್ ಸರ್ ಹಾಕಿರೋ ಟಿ ಶರ್ಟ್ ಸೇಮು ಅಂತ. ಹಾ. ಸೊ ಇದು ಈ ಬ್ರ್ಯಾಂಡ್ ಹೆಸರು ಬಂದು ನನ್ನ ಫಸ್ಟ್ ಟಿ ಶರ್ಟ್ ಔಟ್ ಆಫ್ ಕಂಟ್ರಿಯಿಂದ ತರಿಸಿದ್ದು. ಇದು ಆಕ್ಚುಲಿ ಬಂದು ಮಾರ್ಸಿಲೋ ಬರ್ಲಾನ್ ಅಂತ, ಹಾ. ದ ಕಂಟ್ರಿ ಆಫ್ ಮಿಲನ್ ಅಂತ. ಮಿಲನ್ ಅನ್ನೋ ಕಂಟ್ರಿಲಿ ಈ ಟಿ ಶರ್ಟ್ ಸಿಗುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದೆಲ್ಲ ಫುಲ್ ಹ್ಯಾಂಡ್ ಮೇಡ್. ಸೊ ಅದಕ್ಕೆ ಇದು ಕಾಸ್ಟ್ಲಿ. ಇದೇನಿಲ್ಲ ಅಂತ ಹೇಳಿದ್ರು 32,000 ಈ ಟಿ ಶರ್ಟ್ ಔಟ್ ಆಫ್ ಕಂಟ್ರಿಲಿ. ಸೊ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ತುಂಬಾ ಇಷ್ಟ ಸರ್. ನೋಡಿದವರಿಗೆ ಸ್ವಲ್ಪ ಸಿಂಪಲ್ ಅಂತ ಅನ್ಸುತ್ತೆ, ಬಟ್ ಅದು ಕಾಸ್ಟ್ಲಿ ಅಂದ್ರೆ ಹ್ಮ್. ಇನ್ನೊಂದೇನಂತ ಹೇಳಿದ್ರೆ ನಾನು ಇರೋದನ್ನು ಅದೇ ಬಿಸ್ನೆಸ್ ನಾನು ಇವಾಗ ಮಾಡ್ತಾ ಇರೋದು, ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇರೋದು. ಓಕೆ. ಶಾಪ್ ಏನ್ ಇಟ್ಟಿಲ್ಲ. ಹ್ಮ್. ಸೊ ಒಂದ್ 10 ಅಂಗಡಿಗೆ ಟೈ ಅಪ್ ಆಗಿದ್ದೀನಿ. ಹ್ಮ್. ಅದಾದ್ಮೇಲೆ ಅದ್ರ ಜೊತೆಗೆ ಔಟ್ ಆಫ್ ಕಂಟ್ರಿ ಅಬ್ರಾಡ್ ಇಂದ ಏನಾದ್ರೂ ಬೇಕು ಅಂತ ಹೇಳಿದ್ರು ಕೂಡ ನಾನು ತರಿಸ್ಕೊಡ್ತೀನಿ ಸರ್. ಕೂತಿದ್ದ ಜಾಗದಲ್ಲೇ ತರಿಸ್ಕೊಡ್ತೀನಿ. ಹ್ಮ್. ನಾವ್ ಇಲ್ಲಿಂದ ಫ್ಲೈಟ್ ಅಲ್ಲಿ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ ಏರ್ಪೋರ್ಟ್ ಇಂದ ಔಟ್ ಆಫ್ ಕಂಟ್ರಿಗೆ ಹೋಗೋದಕ್ಕೆ ಎಲ್ಲ ದುಡ್ಡೆಲ್ಲ ವೇಸ್ಟ್. ಅದೇ ದುಡ್ಡು ಕೂತಿದ್ದ ಜಾಗದಲ್ಲೇ ತರಿಸ್ಕೊಡ್ತೀನಲ್ಲ.